ಎಲ್ಲಿ ಬಟ್ಟೆ ಬಿಚ್ಚು ಸ್ನಾನ ಮಾಡ್ಬೋದು ಅದನ್ನ ನೀರು ಕಾದವ ಎಲ್ಲಿ ಆಮೇಲೆ ಇನ್ನೇನು ಮಾಡೋದು ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ಬೆಳಗ್ಗೆ ನನ್ನ ಮಗಳು ಆಟಾಡ್ತಾ ಇಲ್ಲಲ್ವ, ಅದರದ್ದೇ ಒಂದು ವಿಡಿಯೋ ತಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅವಳು ಎಷ್ಟು ಜನ ಬಾಬಾ ಅಂತ ಕರೀತಾಳೆ. ನಾನು ಕ್ಯಾಮ್ರಾ ಹಿಂದೆ ಇದ್ದೆ ಅಲ್ವಾ, ಅದಕ್ಕೋಸ್ಕರ ನಾನು ಬಾ ಅಂತ ಕರೀತಾ ಇದ್ಲು. ಅವ್ರ ಅಪ್ಪ ಅಲ್ಲಿ ಮಗನಿಗೆ ಸ್ನಾನ ಮಾಡಿಸ್ತಾಯಿದ್ರು, ಅದಕ್ಕೋಸ್ಕರ ಬಟ್ಟೆ ಬಿಚ್ಚಿ ಸ್ನಾನ ಮಾಡೇ ಹೋಗು ಅಂತ ಹೇಳಿದರು. ಅವನು ಹಾಗೆ ಎದ್ದಿದ್ದ ಅಷ್ಟೇ, ಬ್ರಷ್ ಮಾಡಿ ಸ್ನಾನ ಮಾಡಿ ಅವನು ಹೊರಗೆ ಬರ್ತಾನೆ, ಅದಕ್ಕೋಸ್ಕರ ಹಾಗೆ ಹೇಳ್ತಾಯಿದ್ರು. ಈ ಕಡೆ ನಾನು ಅಡುಗೆ ಮನೆಗೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಫಸ್ಟ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಗ್ಯಾಸ್ ಎಲ್ಲ ಒರೆಸ್ಕೋತೀನಿ. ಯಾಕಂದರೆ ಎಲ್ಲರೂ ಕೆಲವೊಮ್ಮೆ ಗೊತ್ತಿಲ್ಲದಂಗೆ ಏನಾದರೂ ಹುಳಗಿಡ ಓಡಾಡಿದರೆ ಅದು ಹಾಗೆ ಇರುತ್ತೆ ಅಲ್ವಾ ಗ್ಯಾಸ್ ಮೇಲೆ, ಅದು ಇನ್ಫೆಕ್ಷನ್ ಆಗುತ್ತೆ ಮಕ್ಕಳು ಊಟ ಮಾಡುವಾಗ ಅಂತ ಹೇಳಿ ಕ್ಲೀನ್ ಮಾಡ್ಕೋತೀನಿ. ಮತ್ತು ಈ ಕಡೆ ಗ್ಯಾಸ್ ಸಾಂಬಾರು ಕೂಡ ಬಿಸಿ ಮಾಡ್ತಾಯಿದ್ದೆ. ಹಾಗೆ ಕಾಫಿ ಇಡೋಣ ಅಂತ ಹಾಲು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ. ಅಮ್ಮ ಇರ್ತಾಳಲ್ವ, ಅವಳು ಯಾವಾಗ ಬೇಕಾದ್ರೆ ಹಾಲು ಕುಡಿಬೋದು, ಅವನು ಯಾವಾಗ ಬೇಕಾದ್ರೆ ಹಾಲು ಕುಡಿಬೋದು ಅಂತ ಹೇಳಿ ಹಾಗೆ ಇಲ್ಲೇ ಹೊರಗಡೆನೇ ಇಟ್ಬಿಟ್ಟಿರ್ತೀನಿ ಹಾಲು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬಿಸಿ ಮಾಡ್ಕೋತೀನಿ, ಯಾಕಂದರೆ ಹಾಲು ಒಡೆದೋಗ್ಬಿಡುತ್ತೆ ತುಂಬ ಹೊತ್ತಾದರೆ. ಮತ್ತು ಇವತ್ತು ಪೂರಿ ಮಾಡೋಣ, ಕಾಳು ಮತ್ತು ತರಕಾರಿ ಕುರ್ಮ ಮಾಡೋಣ ಅಂತ ಹೇಳಿ ಕಾಳು ನೆನೆಸಿಟ್ಕೊಂಡಿದ್ದೆ. ರಾತ್ರಿಯೇ ಕಡಲೆಕಾಳು ಮತ್ತು ಬಟಾಣಿ ಕಾಳು ಎರಡು ಕೀಳಿ ನೆನೆಸಿಟ್ಟಿದ್ದೀನಿ. ಮತ್ತು ಈ ಕಡೆ ಪಲ್ಯಕ್ಕೋಸ್ಕರ ಒಂದು ಸ್ವಲ್ಪ ಗಸಗಸೆ ನೆನೆಸಿಡ್ತಾ ಇದ್ದೀನಿ. ಗಸಗಸೆ ಮತ್ತು ಒಂದು 10ರಿಂದ 15 ಗೋಡಂಬಿನ ನೆನೆಸಿಡ್ತಾ ಇದ್ದೀನಿ. ಗೋಡಂಬಿ ಹಾಕೊಳ್ಳೋದ್ರಿಂದ ಅದೊಂಥರ ಕ್ರೀಮಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಗಸಗಸೆ ಹೆಲ್ತಿಗೆ ಒಳ್ಳೇದಲ್ವ, ತಂಪಿರುತ್ತೆ, ಅದಕ್ಕೋಸ್ಕರ ಗಸಗಸೆನೂ 2 ಹೊಟ್ಟೆ ನೆನೆಸಿಡ್ತಾ ಇದ್ದೀನಿ. ಮತ್ತು ಪೂರಿ ಮಾಡೋಣ ಅಂತ ಹೇಳಿ ಪೂರಿ ಮೈದಾ ಹಿಟ್ಟು ಎರಡದ್ದು ಸೇರಿ ಮಾಡ್ತಾಯಿದ್ದೀನಿ. ಒಂದು ಸಲ ಈ ಥರ ಪೂರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಮತ್ತು ಅದಕ್ಕೂ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಕ್ಕರೆ, ಹಾಗೆ ಬಿಸಿ ಇರುತ್ತಲ್ಲ ಆ ಹಾಲು, ಮತ್ತು ಎಣ್ಣೆ ಕೂಡ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಪೂರಿ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೋತೀನಿ, ಯಾಕಂದರೆ ನಾನು ಹಿಟ್ಟು ಹಾಕಿ ಅರಿಯಲ್ಲ ಅಲ್ವಾ, ಹಿಟ್ಟು ಉಬ್ಬಬೇಕು, ಅದಕ್ಕೋಸ್ಕರ ಪೂರಿ ಏನಿದೆ ಅದು ಉಬ್ಬಬೇಕಲ್ವ ಎಣ್ಣೆಯಲ್ಲಿ, ಅದಕ್ಕೋಸ್ಕರ ನೀರು ಹಾಕಿ ನೀಟಾಗಿ ಮೆತ್ತಗೆ ಕಲಿಸ್ಕೋತೀನಿ. ನೀರು ಹಾಕೋಕ್ಕಿಂತ ಮುಂಚೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ, ಯಾಕಂದರೆ ಎಲ್ಲ ಕಡೆ ಎಣ್ಣೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು ಎರಡು ಅಷ್ಟು ಮಿಕ್ಸ್ ಆಗಬೇಕನ್ನ ಏನು ಹಾಕ್ಕೊಂಡಿದ್ದೀನಲ್ಲ ಐಟಮ್ಸ್ ಎಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಪೂರಿ ಸ್ವಲ್ಪ ನೀವು ಹಾಲು ಹಾಕಿಲ್ಲ ಅಂದರೆ ಮೊಸರು ಹಾಕ್ಕೋಬೋದು, ಮೊಸರಿಲ್ಲ ಅಂದರೆ ಹಾಲು, ಎರಡರಲ್ಲಿ ಒಂದು ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬರೀ ಬಾಯಲ್ಲಿ ಕೂಡ ತಿನ್ಬೋದು, ಚಪ್ಪೆ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ. ಈ ಥರ ಕಲಿಸ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ನಿಲ್ಲಿ ಅಂತ ಒಂದು ಸ್ವಲ್ಪ ಪಾತ್ರೆ ಮುಚ್ಚಿ ಹಾಗೆ ಬಿಡ್ತೀನಿ. ಇವಳು ಈ ಕಡೆ ದೇವ್ರ ಹತ್ರ ಮಾತಾಡ್ತಾ ಇಲ್ಲೇನೋ ಗೊತ್ತಿಲ್ಲ, ಆಟ ಆಡ್ತಾ ಇದ್ಲು. ನನ್ನ ಮಗ ಕೂಡ ಏನು ಮಾಡ್ತಿದ್ದಾಳೆ ಅಮ್ಮ ಅಂತ ಈ ಕಡೆ ಬಂದ. ಮತ್ತು ಪಲ್ಯಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಹಾಕ್ಕೋತಾ ಇದ್ದೀನಿ. ನೀವು ಕಾಯಿ ಇಲ್ಲಾಂದರೆ ಕೊಬ್ಬರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ನಾವು ತುಂಬ ಹೊತ್ತು ಅಂದರೆ ಕೊಬ್ಬರಿ ಜಾಸ್ತಿ ಹಾಕಿದರೆ ಮಿಕ್ಸಿ ಹಾಳಾಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಒಂದು 5 ನಿಮಿಷ ನೀರಲ್ಲಿ ನೆನೆಸಿಟ್ರೆ ಕೊಬ್ಬರಿ ಕೂಡ ಕಾಯಿ ಥರ ಸ್ಮೂತ್ ಆಗುತ್ತೆ. ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ, ಆಮೇಲೆ ನೆನೆಸಿಟ್ಕೊಂಡಿದ್ವಿ ಅಲ್ಲ ಗೋಡಂಬಿ ಮತ್ತು ಗಸಗಸೆ, ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10ರಿಂದ 15 ಬೆಳ್ಳುಳ್ಳಿ, ಆಮೇಲೆ 1 ಇಂಚು ಶುಂಠಿ, ಹಾಗೆ ಫ್ಲೇವರ್ಗೋಸ್ಕರ 1-2 ಚಕ್ಕೆ, ಏಲಕ್ಕಿ ಹಾಕ್ಕೊಂಡು, ಲವಂಗ ಹಾಕ್ಕೊಂಡು, ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು, ಅರಿಶಿನ ಪುಡಿ ಹಾಕಿ ರುಬ್ಕೊಬಂದರೆ ಆಯಿತು. ನಾನು ಈ ಥರ ಸರಿಯಾಗಿ ರುಬ್ಕೊಬಂದಿದ್ದೀನಿ, ಒಂದು ಸಲ ನೋಡ್ಕೋಬೋದು. ಅದಾದ ನಂತರ ಇಲ್ಲಿ ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಬಿಸಿ ಆದ ನಂತರ ಇದು ಕಸೂರಿ ಮೇಥಿ ಮತ್ತು ಸೋಂಪುನ ಸ್ವಲ್ಪ ಬಿಸಿ ಮಾಡ್ಕೋತೀನಿ. ತುಂಬ ಬಿಸಿ ಮಾಡ್ಕೋಬೇಡಿ, ಯಾಕಂದರೆ ಅದು ಫ್ಲೇವರ್ ಹೊರಟೋಗುತ್ತೆ, ಕಹಿ ಬಂದುಬಿಡುತ್ತೆ ಆಮೇಲೆ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುತ್ತೆ ಅಲ್ವ, ಆವಾಗಲೇ ಅದಿಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಹಾಕ್ಕೊಂಡ ನಂತರ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೆಟೊ ಹಣ್ಣು ಹಾಕ್ಕೋತೀನಿ. ಟೊಮೆಟೊ ಹಣ್ಣು ಕೂಡ ಮೆತ್ತಗೆ ಬೇಯಬೇಕು, ತುಂಬ ಮೆತ್ತಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ನೀರು ಬೇಯಿಸ್ಕೋತೀವಿ ಅಲ್ಲ ಅಂತ ಕೆಲವೊಬ್ರು ಹಾಗೆ
ಅದು ಬೇಯ್ದೇನೆ ಹಾಗೆ ಹಾಕಿಬಿಡ್ತಾರೆ. ಬಟ್ ಅಷ್ಟು ಚೆನ್ನಾಗಾಗಲ್ಲ. ಈ ಥರ ಮೆತ್ತಗಾದ್ಮೇಲೆ ನಾನು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಒಂದಕ್ಕೊಂದು ಬೆರಿಬೇಕು. ಈರುಳ್ಳಿ, ಟೊಮೆಟೊ ಹಣ್ಣು, ಎಣ್ಣೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆದರೆ ಮಾತ್ರ ಬೇಗ ಅದ್ರ ಹಸಿ ಸ್ಮೆಲ್ ಹೋಗುತ್ತೆ. ಹಾಗೆ ಒಂದು 10-15 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋತೀನಿ. ಅಂದರೆ ಎಣ್ಣೆ ಬಿಡುತ್ತೆ ಅಲ್ವಾ, ಆ ರೀತಿ ಈ ಥರ ಎಣ್ಣೆ ಬಿಟ್ಟಾದಮೇಲೆ ನಾನು ತರಕಾರಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ಥರ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಹೂಕೋಸು, ಆಮೇಲೆ ಎಲೆಕೋಸು ಏನು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆ, ಬೀನ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಮತ್ತು ಕಡಲೆಕಾಳು ಮತ್ತು ಬಟಾಣಿ ಕಾಳು ಎರಡನ್ನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಕೂಡ ಒಂದು 5 ನಿಮಿಷ ಹಾಗೇ ಬೇಯಿಸ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ ನಂತರ ನಾನಿಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಖಾರ ಎಲ್ಲ ನೋಡಿ, ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ. ಖಾರ ಬೇಕಂದರೆ ಸ್ವಲ್ಪ ನೀವು ಖಾರ ಹಾಕ್ಕೋಬೋದು. ನನಗೆ ಇಲ್ಲಿ ಕರೆಕ್ಟ್ ಇತ್ತು, ಮೊದಲೇ ನಾನು ಖಾರ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಖಾರ ಹಾಕ್ಕೊಂಡಿದ್ದು. ಇನ್ನೊಂದು 5 ನಿಮಿಷ ಈ ಥರ ಕುದಿಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಈ ಥರ 5 ನಿಮಿಷ ಕುದಿಸ್ಕೊಂಡು ಲಿಡ್ ಕ್ಲೋಸ್ ಮಾಡೋದ್ರಿಂದ ಕಾಳು ಕೆಲವೊಮ್ಮೆ ಗಟ್ಟಿರುತ್ತೆ ಅಲ್ವಾ, ಕೆಲವೊಂದು ಇದಾಗಿರಲ್ಲ, ಕ್ಲೀನಾಗಿ ನೆನೆಸ್ಕೊಂಡಿರಲ್ಲ, ಅದು ಬೆಂದ್ಕೊಬಿಡುತ್ತೆ ಬೇಗ. ಈ ಕಡೆ ಪಲ್ಯ ರೆಡಿ ಆಗೋದ್ರೊಳಗೆ ಪೂರಿ ಕೂಡ ಉದ್ಕೊಂಡು ರೆಡಿ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಥರ ಹಿಟ್ಟು ಹಾಕಿಲ್ಲ ಅಲ್ಲ, ಎಣ್ಣೆಲೆ ಉಜ್ಜಿ ಬೇಯಿಸ್ಕೊಂಡಿದ್ದೀನಿ ಅಲ್ಲ, ತುಂಬ ಚೆನ್ನಾಗಿ ಉಬ್ಕೊಳ್ಳುತ್ತೆ ಪೂರಿ. ಮತ್ತೇನಂದರೆ ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ಕಾಯಬೇಕು. ನಾನಿಲ್ಲಿ ಎಣ್ಣೆ ಬಿಸಿ ಆಗೋವರೆಗೂ ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ. ಯಾಕೆಂದರೆ ನನ್ನ ಮಗಳು ಒಂದು ಕಡೆ ಕೂಗ್ತಾ ಇದ್ಲು, ಅಮ್ಮ ಬಾ ಅಂತ. ಮತ್ತು ಪೃಥ್ವಿ ಕೂಡ ಅಮ್ಮ ಹಸು ಅಂತಿದ್ದ. ಯಾಕೋ ಗೊತ್ತಿಲ್ಲ, ರಾತ್ರಿ ಸರಿ ಊಟ ಮಾಡಿರಲ್ಲ ಅವನು. ಸೊ 2 ಗುಕ್ಕಿ ಸಾಕು ಅಂತ ಎದ್ದೋಗ್ಬಿಡ್ತಾನೆ. ಈಗ ಗೊತ್ತಲ್ಲ ಮಕ್ಕಳದ್ದು ಆಟದ್ದು ಇದು ಜಾಸ್ತಿ ಆಗಿದೆ ಅಲ್ಲ, ಅದಕ್ಕೋಸ್ಕರ ಸರಿ ಊಟ ಮಾಡಲ್ಲ, ಸರಿ ನಿದ್ದೆ ಮಾಡಲ್ಲ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನೋಡಿ ಯಾವ ಥರ ಕೆಂಪಾಗಿ ಪೂರಿ ಉಬ್ಬುತ್ತೆ ಅಂತ. ಈ ಥರ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಪಲ್ಯನೂ ಕೂಡ ತುಂಬ ಚೆನ್ನಾಗಿತ್ತು. ಲಾಸ್ಟಿಗೆ ನಮ್ಮನೆ ತುಂಬ ಚೆನ್ನಾಗಿದೆ ಪಲ್ಯ, ಮಾಮೂಲಿ ಮಾಡೋ ಥರ ಇರಲಿಲ್ಲ, ತುಂಬ ಚೆನ್ನಾಗಾಗಿದೆ. ಯಾವಾಗಲೂ ಮಾಡ್ತೀಯಲ್ಲ ಅದೇ ಥರ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಇದೊಂಥರ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಹೋದರು. ಈ ಕಡೆ ಪೂರಿ ಮತ್ತು ನೋಡಿ, ಈ ಕಡೆ ವಿಷಲ್ ಕೂಡ ಊದಿದೆ. ಪೂರಿ ಆಯಿತು ಆ ಕಡೆ. ಈ ಕಡೆ ಕುಕ್ಕರ್ ಕೂಡ ವಿಷಲ್ ಆಗಿದೆ. ಪಲ್ಯ ನೋಡ್ಬೋದು ಕುಕ್ಕರಲ್ಲಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಮನೆಯಲ್ಲಿ. ಏನು ಗೊತ್ತಾ, ಅಡುಗೆ ಮಾಡಿದಾಗ ಯಾರಾದರೂ ಏನೋ ಬಂದು ಅಡುಗೆ ತುಂಬ ಚೆನ್ನಾಗಿದೆ ಅಂದಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ನಾವು ಇಷ್ಟು ನಿತ್ತು ಮಾಡಿರ್ತೀವಿ, ಎಷ್ಟು ಸಲ ಕೈ ಸುಟ್ಕೊಂಡಿರ್ತೀವಿ, ತರಕಾರಿ ಮಾಡೋದು ಹೆಚ್ಕೊಳ್ಳೋದಕ್ಕೂ ಅಂತ ಎಷ್ಟು ಸಲ ಕೈ ಕುಯ್ಕೊಂಡಿರ್ತೀವಲ್ಲ, ಅದನ್ನ ನೋವು ಪೂರ ಹೊರಟೋಗ್ಬಿಟ್ಟಿರುತ್ತೆ. ಅಷ್ಟು ಖುಷಿಯಾಗುತ್ತೆ. ಈ ಕಡೆ ಸರ್ವ್ ಕೂಡ ಮಾಡ್ತಾಯಿದ್ದೀನಿ. ಬಿಸಿ ಪೂರಿ ಕೂಡ ಉಬ್ಬಿತ್ತು. ಹಾಗೆ ಪಲ್ಯನೂ ರೆಡಿ ಇತ್ತು. ಮಾಮೂಲಿ ಚಟ್ನಿ ಮಾಡ್ತಾಯಿದ್ದೆ ಪಲ್ಯ ಒಟ್ಟಿಗೆ, ಬಟ್ ಟೈಮ್ ಇರಲಿಲ್ಲ ಅಲ್ವಾ, ಟೈಮ್ ಆಗಿತ್ತು, ಅದಕ್ಕೋಸ್ಕರ ಬರೀ ಪಲ್ಯ ಜೊತೆ ಸರ್ವ್ ಮಾಡ್ತೀನಿ. ನೀವು ಚಟ್ನಿ ಮಾಡಿದ್ರೆ ಚಟ್ನಿ ಮಾಡಿಕೊಂಡು ಪಲ್ಯ ಒಟ್ಟಿಗೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮತ್ತೇನಂದರೆ ಕಿಚನ್ ಮೇಕ್ ಓವರ್ ಕೂಡ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅನಿಸುತ್ತೆ, ನೋಡಿ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಐಟಮ್ಸ್ ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಆದಷ್ಟು ಲಿಂಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲ, ಮರ್ತೋಗ್ಬಿಟ್ಟಿರುತ್ತೆ. ಅವರು ಕೂಡ ಈ ಕಡೆ ತಿಂತಾಯಿದ್ರು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.